ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ. ನೀವಿನ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಜಾಯ್ನ್ ಆಗಿ ಹೆಚ್ಚಿನ ಉಪಯೋಗಗಳನ್ನು ಪಡ್ಕೊಳ್ಳಿ. ಐಡಿಯಾಸ್ ಫೋರಮ್ನ ಕೋರ್ಸ್ಗಳ ವಿವರ: ಎಲ್ಲ NCERT ವಿಡಿಯೋಗಳು, ಎಲ್ಲ DSCRT ವಿಡಿಯೋಗಳು, ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು, GK ಟ್ರಿಕ್ಸ್ ವಿಡಿಯೋಗಳು, ಹಾಗೆ 1000ಕ್ಕೂ ಹೆಚ್ಚಿನ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆ. ಮುಂದೆ ಇನ್ನೂ ಅನೇಕ ಕೋರ್ಸ್ಗಳನ್ನು ಲಾಂಚ್ ಮಾಡಲಾಗುವುದು. ನಿಮಗೆ ಸೈನ್ಸ್ ಸೀರೀಸ್ ಬೇಕು ಅಂತಂದರೆ ಪ್ಲೇ ಲಿಸ್ಟಲ್ಲಿ ಹೋಗ್ಬಿಟ್ಟು ಜನರಲ್ ಸೈನ್ಸ್ ಇದನ್ನು ನೀವು ಸರ್ಚ್ ಮಾಡಿದ್ರಿ ಅಂತಂದರೆ 6th ಎಲ್ಲ ಕಾನ್ಸೆಪ್ಟ್ಗಳು ನಿಮಗಲ್ಲಿ ಸಿಗ್ತಾ ಹೋಗುತ್ತೆ. ಈ ವಿಡಿಯೋದಲ್ಲಿ ನಾನು 8th ಸ್ಟ್ಯಾಂಡರ್ಡ್ ಚಾಪ್ಟರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಠದ ಹೆಸರು ಮೋಷನ್, ಚಲನೆ. ಈಗ ಆಲ್ರೆಡಿ ನಾವು 7th ಸ್ಟ್ಯಾಂಡರ್ಡ್ ಸಿಲೆಬಸಲ್ಲಿ ಚಲನೆಯ ಬಗ್ಗೆ ತಿಳ್ಕೊಂಡಿದ್ದೀವಿ. ಅದರಲ್ಲಿ ಚಲನೆಯ ವಿಧಗಳನ್ನು ಸಹಿತ ನಾವು ತಿಳ್ಕೊಂಡಿದ್ದೀವಿ. ಸುಮಾರು ಸಾರಿ ನಾವು ಎಕ್ಸಾಂಪಲ್ಸ್ಗಳನ್ನು ಸಹಿತ ನಾನು ಹೇಳಿದ್ದೀನಿ. ನಮ್ಮ ನಿಜವಾದ ಜೀವನದಲ್ಲಿ ನಮ್ಮ ನೈಜವಾದಂತಹ ಜೀವನ ಹೇಗೆ ನಾವು ಅಂದರೆ ಡ್ರೀಮಿಂಗ್ ಅನ್ನೋದಕ್ಕಿಂತ ನೈಜವಾದಂತಹ ನಮ್ಮ ಜೀವನ ಏನಾಗಿರುತ್ತೆ, ಎಲ್ಲ ಕಡೆನೂ ಆಬ್ಜೆಕ್ಟ್ಸ್ಗಳು ಮೂವ್ ಆಗಿರೋದನ್ನು ನೋಡಿರ್ತೀವಿ. ಕೆಲವೊಂದು ಆಬ್ಜೆಕ್ಟ್ಸ್ಗಳೇನಾಗಿರುತ್ತೆ ರೆಸ್ಟಲ್ಲಿರುತ್ತೆ, ಕೆಲವೊಂದು ಏನಾಗಿರುತ್ತೆ ಮೂಮೆಂಟಲ್ಲಿ ಇರುತ್ತೆ. ಹಕ್ಕಿಗಳು ಹಾರಾಡೋದನ್ನು ನೋಡಿದ್ದೀವಿ, ಮೀನುಗಳು ಈಜಾಡೋದು, ಹಾಗೆ ನಮ್ಮ ಬಾಡಿಲಿ ಬ್ಲಡ್ ಇವು ಸಹಿತ ಫ್ಲೋ ಆಗ್ತಾ ಇರುತ್ತೆ. ನಂತರ ಆ್ಯಟಮ್ಸ್ಗಳನ್ನು ನೋಡ್ತೀವಿ, ಮಾಲಿಕ್ಯೂಲ್ಸ್ ಇವುಗಳೆಲ್ಲವೂ, ಹಾಗೆ ಗ್ರಹಗಳಾಗಿರಬಹುದು, ಸ್ಟಾರ್ಸ್, ಹಾಗೆ ಇವುಗಳನ್ನು ಸಹಿತ ನಾವು ನೋಡಿದ್ದೀವಲ್ವ. ಈಗ ನಕ್ಷತ್ರ ಪುಂಜಗಳ ಬಗ್ಗೆನೂ ಸಹಿತ ನಾವು ತಿಳ್ಕೊಂಡು ಬಂದಿದ್ದೀವಿ. ಅವುಗಳ ಮೂಮೆಂಟ್ ಆಗಿರ್ಬೋದು, ಹಾಗೆ ಗ್ರಹಗಳ ಮೂಮೆಂಟ್ ಆಗಿರ್ಬೋದು, ಇವುಗಳನ್ನೆಲ್ಲವೂ ಸಹಿತ ನಾವು ತಿಳ್ಕೊಂಡು ಬಂದಿದ್ದೀವಿ. ಕೆಲವೊಂದು ಜೀವಿಗಳೇನಾಗಿದೆ ಮೂಮೆಂಟ್ ಆಗಿದ್ದಾವೆ, ಇನ್ನು ಕೆಲವೊಂದು ಜೀವಿಗಳೇನಾಗಿದೆ ಒಂದೇ ಕಡೆ ಸ್ಟ್ಯಾಗ್ನೆಂಟ್ ಆಗಿರ್ತವೆ. ಅವುಗಳಿಗೆ ರೀಸನ್ ಆಗಿರ್ಬೋದು, ಅವುಗಳಿಗಿರುವಂತಹ ಸ್ಟೆಮಿನಾ ಎಲ್ಲಿಂದ ಸಿಗ್ತಿದೆ ಅದನ್ನು ಸಹಿತ ನಾವು ತಿಳಿತಾ ಬರ್ತಾ ಇದ್ದೀವಿ. ಈಗ ನಾವು ನೋಡ್ತಾ ಇರೋದು ಚಲನೆ ಅಂದರೆ ಏನು ಗೊತ್ತಾಗ್ತಿದೆಯಾ? ಹಾಗಾದರೆ ಇದನ್ನು ನಾವು ಯಾವ ರೀತಿಯಾಗಿ ಅಳಿಬಹುದು? ಈ ಥರದ ಎಕ್ಸಾಮ್ಸಲ್ಲಿ ನಮಗೆ ಕ್ವಶನ್ಸ್ಗಳು ತುಂಬ ಅರೈಸ್ ಆಗ್ತವೆ. ಸೊ ನಾವು ಈಗ ಸ್ಟಾರ್ಟ್ ಮಾಡ್ಕೊಳ್ಳೋಣ ಚಲನೆ. ಈಗ ನಾವು ಫಸ್ಟ್ ಇಲ್ಲಿ ಸ್ಟಾರ್ಟ್ ಆಗೋದು ಡಿಸ್ಕ್ರೈಬಿಂಗ್ ಮೋಷನ್. ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಒಬ್ಬರು ಕೇಳಿದ್ರಿ ನಮಗೆ ಸರ್ಕ್ಯುಲರ್ ಮೋಷನ್ ಹಾಗೆ ರೊಟೇಷ್ನಲ್ ಮೋಷನ್ಗೆ ಇನ್ನೂ ಕನ್ಫ್ಯೂಷನ್ಸ್ ಆಗ್ತಿದೆ ಅಂತ ಹೇಳಿ ಅಲ್ವಾ? ಹೆಚ್ಚು ಬೇಡ, ಜಸ್ಟ್ ಸರ್ಕ್ಯುಲರ್ ಮೋಷನ್ ಅಂತ ಅಂದ್ರೇನು, ಒಂದು ಬಾಡಿ ಯಾವುದೋ ಒಂದು ಕಾಯ ಆಗಿರಬಹುದು, ಅವು ಏನಾಗಿದೆ ಸರ್ಕ್ಯುಲರಾಗಿ ಮೂವ್ ಆಗ್ತಾ ಇದೆ ಅಂತ ಹೇಳಿ ಅಷ್ಟೇ. ಆನಂತರ ಅಲ್ಲಿ ಒಂದು ಫಿಕ್ಸ್ಡ್ ಪಾಯಿಂಟ್ ಇರುತ್ತೆ, ಅದರ ಸುತ್ತ ಈ ರೀತಿಯಾಗಿ ಸುತ್ತಾ ಇದೆ. ಒಂದು ಗಡಿಯಾರ ಅಲ್ವಪ್ಪ, ಗಡಿಯಾರ ಏನಾಗಿದೆ ಒಂದು ಫಿಕ್ಸ್ ಪಾಯಿಂಟಲ್ಲಿದೆ, ಅದು ಹಿಂಗೆ ತಿರುಗ್ತಾ ಇದೆ. ಹಾಗೆ ಫ್ಯಾನ್ ಹೌದಲ್ವ, ಒಂದು ಫಿಕ್ಸ್ ಪಾಯಿಂಟ್ ಇದೆ. ಅದೇ ರೀತಿಯಾಗಿ ನಮ್ಮ ಅರ್ತ್ ಅಲ್ಲೂ ಸಹಿತ ಏನಾಗಿದೆ ಒಂದು ಫಿಕ್ಸ್ ಪಾಯಿಂಟಲ್ಲಿ ಒಂದು ಆ್ಯಕ್ಸಿಸಲ್ಲಿ ಅದೇನಾಗ್ತಿದೆ ಸುತ್ತಾ ಇದೆ, ಸನ್ ಸುತ್ತಾ ಇದೆ. ಇವೆಲ್ಲವೂ ಸಹಿತ ಸರ್ಕ್ಯುಲರ್ ಮೋಷನ್ಗೆ ಉದಾಹರಣೆ. ಆದರೆ ನಾವು ಈಗ ಇನ್ನೊಂದು ಯಾವುದು ರೊಟೇಷ್ನಲ್ ಮೋಷನ್. ಈ ರೊಟೇಷ್ನಲ್ ಮೋಷನಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಆ್ಯಕ್ಸಿಸ್ ಇರಬೇಕು, ಅಂದರೆ ಅವು ಎರಡನ್ನು ಸಹಿತ ಅದು ಡಿವೈಡ್ ಮಾಡಿರಬೇಕು. ಈಗ ನಾನು ಗಡಿಯಾರ ತಗೋತೀನಿ, ಹಾಗೆ ಇನ್ನೊಂದು ಕಡೆ ಫ್ಯಾನನ್ನು ತಗೋತೀನಿ, ಓಕೆನಾ? ಈಗ ನಾವೇನು ಮಾಡ್ಬೋದು, ಇವೆರಡೂ ಸಹಿತ ಸರ್ಕ್ಯುಲರ್ ಮೋಷನ್ಗೆ ಉದಾಹರಣೆ, ಹೌದು, ತಪ್ಪೇನಿಲ್ಲ. ಆದರೆ ರೊಟೇಷ್ನಲ್ ಮೋಷನ್ ಅಂತ ಹೇಳಿ ಬಂದಾಗ ಈಗ ಇಲ್ಲಿ ಗಡಿಯಾರದಲ್ಲಿ 4 ಗಂಟೆ ಆಗಿದೆ ಅಂತ ಹೇಳಿ ಅಂದ್ಕೊಳ್ಳಿ, ಗೊತ್ತಾಗ್ತಿದೆಯಾ? ಈಗ ನಾವು ಇದರ ಮಧ್ಯ ಯಾವುದೇ ರೀತಿಯಾಗಿ ಹೇಗಾದರೂ ಮಾಡಿ ಒಂದು ಲೈನನ್ನು ಹಾಕಬೇಕು. ಅದು ಏನಾಗಿರಬೇಕು, ಎರಡು ರೀತಿಯಾಗಿ ಅದು ಡಿವೈಡ್ ಮಾಡಿರಬೇಕು. ಅಂದರೆ ಈಗ ನಾನು ಇಲ್ಲೊಂದು ಲೈನ್ ಹಾಕಿದ್ದೀನಿ ಅಂತಂದರೆ ಈಕ್ವಲ್ ಆಗಿ ಆ ಎರಡು ಗಡಿಯಾರನ ಏನು ಮಾಡಿರಬೇಕು, ಎರಡು ಪಾರ್ಟ್ಸ್ಗಳೇನಾಗಿರುತ್ತೆ ಅವೆರಡು ಈಕ್ವಲ್ ಆಗಿರಬೇಕು ಅಂತ ಹೇಳಿ. ಈಗ ನಾನು ಫ್ಯಾನನ್ನು ಡಿವೈಡ್ ಮಾಡ್ತಾ ಇದ್ದೀನಿ. ನಾವು ಫ್ಯಾನನ್ನು ಒಂದು ಕಡೆಯಿಂದ ಏನಾದರೂ ಕರೆಕ್ಟಾಗಿ ಲೈನ್ ಹಾಕಿದ್ವಿ ಅಂತಂದರೆ ನಾವೇನು ಮಾಡ್ಬೋದು, ಫ್ಯಾನನ್ನು ಕರೆಕ್ಟಾಗಿ ಒಂದು ಲೈನ್ ಆಫ್ ಆ್ಯಕ್ಸಿಸ್ನ ನಾವು ಎಳಿಬಹುದು, ಅದರ ಸಿಮಿಟ್ರಿ ನಾವು ನೋಡ್ಬೋದು. ಆದರೆ ಗಡಿಯಾರದಲ್ಲಿ ಹಾಗಾಗಲ್ಲ. ಅದು ಕೇವಲ 12 ಗಂಟೆ ಆಗಿತ್ತು ಅಂತ ಅಂದರೆ, ಅಥವಾ 6 ಗಂಟೆ ಆಗಿತ್ತು ಅಂದರೆ, ಅಥವಾ 3:45 ಆಗಿರಬಹುದು, ಅಥವಾ 9:15 ಆಗಿರಬಹುದು, ಆಗ ಮಾತ್ರ ಏನಾಗಿರುತ್ತೆ ಅದನ್ನು ನಾವು ರೊಟೇಷ್ನಲ್ ಮೋಷನ್ ಅಂತ ಹೇಳಿ ಕರಿತೀವಿ. ಯಾಕೆ ಅಂತಂದರೆ ಅಲ್ಲೇನಾಗಿರುತ್ತೆ ಒಂದು ಕಾಮನ್ ಏನಾಗಿರುತ್ತೆ, ಎರಡೂ ಕಡೆ ಒಂದು ಸೇಮ್ ಇರುತ್ತೆ, ಅಲ್ಲಿ ಲೈನ್ ಆಫ್ ಆ್ಯಕ್ಸಿಸ್ ಇರುತ್ತೆ. ಆ ಕಾರಣದಿಂದಾಗಿ ಏನಾಗುತ್ತೆ, ನಾವು ಅದನ್ನು ರೊಟೇಷ್ನಲ್ ಮೋಷನ್ ಅಂತೇಳಿ ಕರಿತೀವಿ. ಅರ್ತ್ ಈಸ್ ಆಲ್ಸೋ ಅನ್ ಎಕ್ಸಾಂಪಲ್ ಫಾರ್ ದ ರೊಟೇಷ್ನಲ್ ಮೋಷನ್. ಹಾಗೆ ನಾವು ಈಗ ಇದು ಆಟಾಡ್ತಾ ಇದ್ವಿ, ಒಂದು ರೌಂಡಲ್ಲಿ ಕೂತ್ಕೊಂಡ್ಬಿಟ್ಟು
ಸೀಟ್ಸ್ ಇರ್ತಾಯಿತ್ತು, ಈ ರೀತಿಯಾಗಿ ಸುತ್ತುತ್ತಾ ಇರ್ತಿದ್ರು, ಯಾರಾದರೂ ಒಬ್ಬರು ಹಿಂದೆಯಿಂದ ದೂಕಬೇಕಿತ್ತು. ಇವೆಲ್ಲವೂ ಸಹಿತ ಏನಾಗಿದೆ, ರೊಟೇಷ್ನಲ್ ಮೋಷನ್ಗೂ ಸಹಿತ ಎಕ್ಸಾಂಪಲ್ ಆಗಿದೆ. ತುಂಬ ಕನ್ಫ್ಯೂಸ್ ಮಾಡ್ಕೋಬೇಡಿ. ಯಾವುದಕ್ಕೆ ಲೈನ್ ಆಫ್ ಸಿಮಿಟ್ರಿ ಇರುತ್ತೋ ಅದನ್ನು ನಾವು ರೊಟೇಷ್ನಲ್ ಮೋಷನ್ ಅಂತ ಹೇಳಿ ಕರಿತೀವಿ. ಯಾವುದು ಒಂದು ಫಿಕ್ಸ್ಡ್ ಪಾಯಿಂಟ್ ಹಿಡ್ಕೊಂಬಿಟ್ಟು ಅದು ಸುತ್ತರಿತಾ ಇರುತ್ತಲ್ಲ ಅದನ್ನು ನಾವು ಸರ್ಕ್ಯುಲರ್ ಮೋಷನ್ ಅಂತ ಹೇಳಿ ಕರಿತೀವಿ. ಆಲ್ಮೋಸ್ಟ್ ಎಲ್ಲ ರೊಟೇಷ್ನಲ್ ಮೋಷನ್ಗಳು ಏನಾಗಿರುತ್ತೆ, ಸರ್ಕ್ಯುಲರ್ ಮೋಷನ್ಗೆ ಎಕ್ಸಾಂಪಲ್ ಆಗಿರುತ್ತೆ. ಆದರೆ ಎಲ್ಲ ಸರ್ಕ್ಯುಲರ್ ಮೋಷನ್ ರೊಟೇಷ್ನಲ್ ಮೋಷನ್ಗೆ ಎಕ್ಸಾಂಪಲ್ ಆಗಿರೋದಿಲ್ಲ. ಈಗ ನಾವೇನು ಮಾಡ್ತಾಯಿದ್ದೀವಿ, ಇವಾಗ ನಾವು ಬಸ್ಸಲ್ಲಿ ಕೂತಿದ್ದೀವಿ. ಬಸ್ಸಲ್ಲಿ ಕೂತಿರೋಂಥ ಒಬ್ಬ ವ್ಯಕ್ತಿ, ಈಗ ನಾನು ಕೂತಿದ್ದೀವಿ ಅಂದರೆ ಎದ್ದುಬಿಟ್ಟು ಬೇರೆ ಎಲ್ಲರನ್ನೂ ನಾವು ನೋಡಿದ್ವಿ ಅಂತಂದರೆ ಅವರೆಲ್ಲರೂ ಏನಾಗಿದೆ, ರೆಸ್ಟಲ್ಲಿದ್ದಾರೆ ಅಂತ ನಮಗೆ ಫೀಲ್ ಆಗುತ್ತೆ, ಹೌದಲ್ವಾ? ಅದೇ ರೀತಿಯಾಗಿ ಬಸ್ಸಿಂದ ಒಬ್ಬ ಹೊರಗಡೆ ಕೂತ್ಕೊಂಡಿದ್ದಾನೆ, ಅವನಿಗೇನಾಗ್ತಿದೆ, ಬಸ್ ಮೂಮೆಂಟಲ್ಲಿದೆ. ಹಾಗೆ ಅಲ್ಲಿರುವಂತಹ ಎಲ್ಲ ಜನರು ಏನಾಗಿದ್ದಾರೆ, ಈವನ್ ಅವನು ಎದ್ದು ನಿಂತ್ಕೊಂಡಿರೋಂತಹ ಮನುಷ್ಯನೂ ಸಹಿತ ಏನಾಗಿದೆ, ಅವನು ಮೂಮೆಂಟಲ್ಲಿದ್ದಾನೆ ಅಂತ ಹೇಳ್ತೀವಿ, ಅಂದರೆ ಚಲನೆಯಲ್ಲಿದ್ದಾರೆ ಅಂತ ಹೇಳ್ತೀವಿ, ಹೌದಲ್ವಾ? ಸೊ ಅದಕ್ಕೆ ಯಾವುದು ಮೂಮೆಂಟಲ್ಲಿದೆ, ಹಾಗಿದ್ರೆ ಯಾವುದು ಮೂಮೆಂಟಲ್ಲಿಲ್ಲ? ಅವ್ನು ಹೊರಗಡೆ ಕೂತ್ಕೊಂಡಿರೋನು ಹೇಳಿರೋದು ಸರಿನಾ, ಅಥವಾ ಬಸ್ಸಲ್ಲಿ ಈಗ ನಿಂತ್ಕೊಂಡು ಹೇಳ್ತಾನಲ್ಲ ಅವ್ನು ಸರಿನಾ? ಸೊ ಇವೆಲ್ಲ ಕನ್ಫ್ಯೂಷನ್ಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತಂದರೆ, ಒಂದು ವಸ್ತು ಚಲನೆಯಲ್ಲಿ ಇದೆ ಅಂತ ಹೇಳ್ತೀವಿ ಅಂತಂದರೆ ಯಾವುದೋ ಒಂದು ವಸ್ತುವನ್ನು ರೆಫರೆನ್ಸ್ ಪಾಯಿಂಟ್ ಇಟ್ಕೊಂಬಿಟ್ಟು ಹೇಳ್ತೀವಿ. ದಟ್ ಈಸ್ ಕಾಲ್ಡ್ ರೆಫರೆನ್ಸ್ ಪಾಯಿಂಟ್. ನಾವು ಒಂದು ವಸ್ತುವಿನ ಸ್ಥಳವನ್ನು ಸೂಚಿಸಲು ಮತ್ತೊಂದು ಸ್ಥಿರ ಬಿಂದುವಿನೊಂದಿಗೆ ಹೋಲಿಸಿ ತಿಳಿಯಬಹುದು. ಆಗ ಮಾತ್ರ ನಾವು ಹೇಳ್ಬೋದು ಒಂದು ವಸ್ತು ಚಲನೆಯಲ್ಲಿ ಇದೆಯೋ ಅಥವಾ ಇಲ್ವೋ ಅಂತ ಹೇಳೋಕ್ಕೆ ಸಾಧ್ಯ ಆಗುತ್ತೆ. ಈಗ ನಾವು ಟ್ರೈನಲ್ಲಿ ಕೂತಿರ್ತೀವಿ, ಆ್ಯಕ್ಚುಲಿ ಹಾಗೇನಾಗುತ್ತೆ, ಎಲ್ಲ ಕಿಟಕಿ ಕ್ಲೋಸ್ ಆಗಿತ್ತು ಅಂತಂದರೆ ನಮಗೆ ಮೂಮೆಂಟ್ ಅಷ್ಟು ಗೊತ್ತಾಗಲ್ಲ. ಅದೇ ನಾವು ವಿಂಡೋಸ್ ಎಲ್ಲ ಓಪನ್ ಮಾಡ್ಕೊಂಡಿದ್ವಿ ಅಂತಂದರೆ ಹಿಂದೆ ಮೂವ್ ಆಗ್ತಾ ಇರುತ್ತೆ. ಟ್ರೀಸ್ಗಳಾಗಿರ್ಬೋದು, ಬೆಟ್ಟ ಗುಡ್ಡ ಅವೆಲ್ಲ ಏನಾಗ್ತಿದೆ, ಹಿಂದೆ ಮೂವ್ ಆದಂಗೆ ಅನಿಸ್ತಾ ಇರುತ್ತೆ, ನಾವು ಹಿಂದೆ ಹೋಗ್ತಿದ್ದೀವೇನೋ ಅಂತ ಅನಿಸ್ತಾ ಇರುತ್ತೆ. ಈ ರೀತಿಯಾಗಿ ಗೊತ್ತಾಗುತ್ತಲ್ವ. ಸೊ ಯಾವುದೋ ಒಂದು ಬಿಂದುವನ್ನು ಇಟ್ಕೊಂಬಿಟ್ಟು, ಮೂಲ ಬಿಂದು ಆಗಿರಬಹುದು ಅಥವಾ ಯಾವುದೇ ಒಂದು ಸ್ಥಿರವಾದಂಥ ಒಂದು ಬಿಂದುವನ್ನು ಇಟ್ಕೊಂಬಿಟ್ಟು ನಾವೇನು ಮಾಡ್ತೀವಿ, ಚಲನೆಯಲ್ಲಿ ಇದೆಯಾ ಅಥವಾ ಆ ವಸ್ತು ಪೊಸಿಷನ್ ಏನಾದರೂ ಚೇಂಜ್ ಆಗಿದೆಯಾ ಅನ್ನೋದನ್ನು ನಾವು ಅಳಿತಾ ಹೋಗ್ತೀವಿ. ಈಗ ಮೋಷನ್ ಅಲಾಂಗ್ ಸ್ಟ್ರೈಟ್ ಲೈನ್, ಸರಳ ರೇಖಾ ಚಲನೆ. ಈಗ ಇದು ಗೊತ್ತಾಯ್ತಲ್ವ, ಸರಳ ರೇಖಾ ಚಲನೆ ಅಂದರೆ ಈಸಿಯಾಗಿ ಹೇಳ್ಬೋದಲ್ವ. ನಾವೀಗ ಆಲ್ರೆಡಿ ಚಲನೆಯಲ್ಲಿರುವಂತಹ ವಿಧಗಳನ್ನು ತಿಳ್ಕೊಂಡಿದ್ದೀವಿ. ಒಂದು ರೆಕ್ಟಿಲೀನಿಯರ್ ಅಥವಾ ಲೀನಿಯರ್, ಹಾಗೆ ಪೀರಿಯಾಡಿಕ್ ಮೋಷನ್ ನೋಡಿದ್ದೀವಿ, ಹಾಗೆ ಸರ್ಕ್ಯುಲರ್, ಹಾಗೆ ರೊಟೇಷ್ನಲ್ ಮೋಷನ್, ಇವನ್ನೆಲ್ಲವೂ ಸಹಿತ ನೋಡ್ಕೊಬಂದಿದ್ದೀವಿ. ಈಗ ನೀವು ಗೆಸ್ ಮಾಡಬಹುದು, ಸ್ಟ್ರೈಟ್ ಲೈನ್ ಅಂತ ಅಂದರೆ ಇಲ್ಲಿ ಏನಾಗುತ್ತೆ, ಲೀನಿಯರ್ ಮೋಷನ್ ಅಥವಾ ರೆಕ್ಟಿಲೀನಿಯರ್ ಮೋಷನ್ ಅಂತ ಹೇಳ್ಬೋದು. ಈಗ ನಾವು ಒಂದು ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಇದು ಒರಿಜಿನ್ O ಆಗಿರುತ್ತೆ, ಇದು B ಆಗಿರುತ್ತೆ, ಇದು C ಆಗಿರುತ್ತೆ, ಇದು A ಆಗಿರುತ್ತೆ ಅಂತ ಹೇಳಿ ಅಂದ್ಕೊಳ್ಳಿ. ಈಗ ಒಬ್ಬ ಮನುಷ್ಯ ಅಥವಾ ನೀವೇ ಅಂತಲೇ ಅಂದ್ಕೊಳ್ಳಿ. ಈಗೇನು ಮಾಡಬೇಕು, ನೀವು O ಇಂದ A ಕಡೆಗೆ ಹೋಗಬೇಕು, ಗೊತ್ತಾಗ್ತಿದೆಯಾ? A ಕಡೆಗೆ ಹೋಗ್ತಾ ಇದ್ದೀರಾ. ನೀವು ಅವಾಗ ಹೋಗಬೇಕು ಅಂತಂದರೆ ಫಸ್ಟು Bನ ರೀಚ್ ಆಗಬೇಕು, ಆನಂತರ Cನ ರೀಚ್ ಆಗಬೇಕು, ಆನಂತರ Aಗೆ ರೀಚ್ ಆಗೋಕ್ಕೆ ಸಾಧ್ಯ ಆಗುತ್ತೆ, ಹೌದಲ್ವಾ? ಸೊ ಈಗ ನೀವು ಹೇಳಿ ನನಗೆ, ನೀವು ಡಿಸ್ಟೆನ್ಸ್ ರೀಚ್ ಆಗಿದ್ದು ಎಲ್ಲಿವರೆಗೂ ರೀಚ್ ಆಗಿದ್ದು, ನಿಮ್ಮ ಡಿಸ್ಟೆನ್ಸ್ ಏನಾಗಿರುತ್ತೆ ಅಂದರೆ ದಟ್ ಈಸ್ ಈಕ್ವಲ್ ಟು OA ಅಂತ ಹೇಳ್ತೀವಿ, ಹೌದಲ್ವಾ? ಯುವರ್ ಡಿಸ್ಟೆನ್ಸ್ ಕವರ್ಡ್ ಬೈ ಯು, ಅದನ್ನು ನಾವೇನಂತೀವಿ OA ಅಂತ ಹೇಳ್ತೀವಿ, ಗೊತ್ತಾಗ್ತಿದೆಯಾ? ಆನಂತರ ಈಗ ಈಗ ಎಲ್ಲಿದ್ದೀರಾ, ನೀವು ಎಲ್ಲಿದ್ದೀರಾ, ಆನಂತರ ಮತ್ತೆ ನೀವೇನು ಮಾಡ್ತೀರಾ, ಬಿಗೆ ಬರ್ತೀರಾ ಥ್ರೂ ಸಿನ ರೀಚ್ ಆಗಿಬಿಟ್ಟು ಆನಂತರ ಮತ್ತೆ ಬಿಗೆ ಬರ್ತೀರಾ, ಗೊತ್ತಾಗ್ತಿದೆಯಾ? ಸೊ ನಿಮ್ಮ ಏಮ್ ಏನಾಗಿರುತ್ತೆ, ಬಿಗೆ ರೀಚ್ ಆಗಬೇಕು ಅನ್ನೋದಾಗಿರುತ್ತೆ. ನೀವು ಫಸ್ಟ್ ಏನು ಮಾಡಿದ್ರಿ, O ಇಂದ Aಗೆ ಹೋದ್ರಿ, ಆನಂತರ ಮತ್ತೆ ಬಿಗೆ ಬಂದಿದ್ದೀರಾ. ಸೊ ನೀವು ಅದ್ರ ಬದಲು ಡೈರೆಕ್ಟಾಗಿ O ಇಂದ Bಗೆ ಬರ್ಬೋದಿತ್ತಲ್ವಾ? ಸೊ ನಾವು ಯಾವುದೇ ಒಂದು ಡಿಸ್ಟೆನ್ಸ್ ಒಂದು ಚಲನೆಯಲ್ಲಿದೆ ಅಂತಂದರೆ ಒಂದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇರುತ್ತಲ್ಲ, ಅದನ್ನು ನಾವೇನಂತ ಕರಿತೀವಿ, ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿಗೆ OB ಅನ್ನೋದೇನಾಗಿದೆ, ಡಿಸ್ಪ್ಲೇಸ್ಮೆಂಟ್ ಆಗಿರುತ್ತೆ. ಹಾಗೆ OA ಅಥವಾ OA ಪ್ಲಸ್ AB ಇದಿಷ್ಟು ಸೇರಿ ನಮಗೇನಾಗುತ್ತೆ, ಡಿಸ್ಟೆನ್ಸ್ ಆಗಿರುತ್ತೆ. ಸೊ ಅವನು ಎಷ್ಟು ದೂರನಾದ್ರು ಚಲನೆಯಲ್ಲಿರಲಿ, ಅವನು ಈಗ O ಇಂದ Aಗೆ ಬಂದ, A ಇಂದ Cಗೆ ಬಂದ, C ಇಂದ Bಗೆ ಬಂದ, ಇದಿಷ್ಟು ಏನಾಗಿದೆ, ಡಿಸ್ಟೆನ್ಸ್ ಆಗಿರುತ್ತೆ. ಆದರೆ ಡಿಸ್ಪ್ಲೇಸ್ಮೆಂಟ್ ಇಲ್ಲಿ ಕೇವಲ OB ಆಗಿರುತ್ತೆ. ಆ್ಯಂಡ್ ಇಟ್ಸ್ ಎ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಫ್ ದ ಮೋಷನ್. ಒಂದು ಚಲನೆಯಲ್ಲಿರುವಂಥದ್ದು ಅದರಲ್ಲಿ ಏನಾಗಿರುತ್ತೆ, ಒಂದು ಸಣ್ಣವಾದಂತಹ ಒಂದು ದೂರ ಆಗಿರುತ್ತೆ, ಡಿಸ್ಟೆನ್ಸ್ ಏನಾಗಿರುತ್ತೆ, ಕಡಿಮೆ ಇರೋವಂಥದ್ದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ಇಟ್ ಈಸ್ ಕಾಲ್ಡ್ ಡಿಸ್ಪ್ಲೇಸ್ಮೆಂಟ್, ಸ್ಥಾನ ಪಲ್ಲಾಟ. ಹಾಗೆ ನೆಕ್ಸ್ಟ್
ಇದರಲ್ಲಿ ನಮಗೆ ಎರಡು ಡಿಫ್ರೆನ್ಸ್ ಬೇಕಾಗಿರೋದು ಕೇವಲ ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ನಾವು ಹೇಳಬೇಕಾದ್ರೆ ಯಾವಾಗಲೂ ವಿತ್ ಡೈರೆಕ್ಷನ್ನ ನಾವು ಸಹಿತ ಹೇಳ್ತಾ ಹೋಗ್ತೀವಿ. ನಿಮಗೆ ಪ್ರಾಬ್ಲಮ್ಸ್ ಕೊಡ್ತಾರಲ್ಲ ಎಕ್ಸಾಮ್ಸಲ್ಲಿ, ಅಲ್ಲೂ ಸಹಿತ ಡಿಸ್ಪ್ಲೇಸ್ಮೆಂಟ್ ಅಂತ ಯೂಸ್ ಮಾಡಿದ್ದಾರೆ ಅಂತಂದರೆ ಅಲ್ಲಿ ಏನಾಗಿರುತ್ತೆ, ಒಂದು ಡೈರೆಕ್ಷನ್ ಹೇಳಿರ್ತಾರೆ, ನಾರ್ತ್ ಅಂತ ಆದರೂ ಅಥವಾ ಸೌತ್ ಅಂತ ಆಗಿರ್ಬೋದು, ಅಥವಾ ಈಸ್ಟ್ ವೆಸ್ಟ್ ಅಥವಾ ಲೆಫ್ಟ್ ಸೈಡ್ ಹೋಗ್ತಾ ಇದ್ದಾನೆ, ರೈಟ್ ಸೈಡ್ ಹೋಗ್ತಿದ್ದಾನೆ ಅಂತ ಹೇಳಿ ಹೇಳಿರ್ತಾರೆ. ಅದೇನಾಗಿರುತ್ತೆ, ಡಿಸ್ಪ್ಲೇಸ್ಮೆಂಟ್ ಆಗಿರುತ್ತೆ. ಡಿಸ್ಟೆನ್ಸ್ ಅಂತಂದರೆ ಕ್ಯಾಶುಯಲಾಗಿ ಜಸ್ಟ್ ಇಷ್ಟು ಮೀಟರ್ ಹೋಗಿದ್ದಾನೆ ಅಥವಾ ಇಷ್ಟು ಕಿಲೋಮೀಟರ್ ಇಷ್ಟು ಸೆಕೆಂಡಲ್ಲಿ ಹೋಗಿದ್ದಾನೆ ಅಂತೇಳಿ ಹೇಳಿರ್ತಾರೆ ಅಷ್ಟೇ. ಇವೆರಡರ ಡಿಫ್ರೆನ್ಸ್ ಏನಾಗಿರುತ್ತೆ, ಇದು ಡೈರೆಕ್ಷನ್ನ ಒಳಗೊಂಡಿರುತ್ತೆ, ಇದು ಕೇವಲ ಮ್ಯಾಗ್ನಿಟ್ಯೂಡ್ನ ಮಾತ್ರ ಹಿಡ್ಕೊಂಡಿರುತ್ತೆ. ಡೈರೆಕ್ಷನ್ ಇದೆ ಅಂತಂದರೆ ಅಲ್ಲಿ ದಿಸ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ, ಹಾಗೆ ಡಿಸ್ಟೆನ್ಸ್ ಅನ್ನೋದು ಸ್ಕೇಲಾರ್ ಕ್ವಾಂಟಿಟಿ ಆಗಿರುತ್ತೆ. ನೆಕ್ಸ್ಟ್ ಒನ್ ಈಸ್ ಯೂನಿಫಾರ್ಮ್ ಆ್ಯಂಡ್ ನಾನ್ ಯೂನಿಫಾರ್ಮ್ ಮೋಷನ್. ಏಕರೂಪ ಚಲನೆ ಮತ್ತು ಏಕರೂಪವಲ್ಲದ ಚಲನೆ. ಈಗ ಆಲ್ರೆಡಿ ನಾವು 6th ಸ್ಟ್ಯಾಂಡರ್ಡಲ್ಲಿ ನೋಡಿದ್ದೀವಿ ಯೂನಿಫಾರ್ಮ್ ಆ್ಯಂಡ್ ನಾನ್ ಯೂನಿಫಾರ್ಮ್ ಮೋಷನ್ ಅಂತ ಅಂದರೆ ಏನು ಅಂತೇಳಿ ನೋಡಿದ್ದೀವಿ ಅಲ್ವಾ. ಈಗ ಯೂನಿಫಾರ್ಮ್ ಅಂತ ಅಂದರೆ, ಈಗ ಫಸ್ಟು ನಾವು ಒಂದು ರೆಫರೆನ್ಸ್ ಪಾಯಿಂಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ಇಲ್ಲಿಂದ ನಾನು ಎ ಪ್ಲೇಸಿಗೆ ಹೋಗ್ತೀನಿ, 5 ಮೀಟರ್ಗೆ ಹೋಗ್ತೀನಿ. 1 ಸೆಕೆಂಡಲ್ಲಿ ನಾನು 5 ಮೀಟರ್ ಡಿಸ್ಟೆನ್ಸ್ ಕವರ್ ಮಾಡ್ತಾ ಇದ್ದೀನಿ. ಆನಂತರ ಮತ್ತೆ ಬಿಗೆ ಹೋಗ್ತೀನಿ, ಇಲ್ಲೂ ಸಹಿತ 5 ಮೀಟರಲ್ಲಿ 1 ಸೆಕೆಂಡಲ್ಲಿ 5 ಮೀಟರ್ ರೀಚ್ ಆಗಿದ್ದೀನಿ. ಆನಂತರ ಮತ್ತೆ ಸಿಗೆ ಹೋಗ್ತಾ ಇದ್ದೀನಿ, ಇಲ್ಲೂ ಸಹಿತ 5 ಮೀಟರ್ ರೀಚ್ ಆಗ್ತಿದ್ದೀನಿ ಕೇವಲ 1 ಸೆಕೆಂಡಲ್ಲಿ. ಇಲ್ಲೇನಾಗಿದೆ, ಟೈಮ್ ಸಹಿತ ಸೇಮ್ ಇದೆ, ಹಾಗೆ ಡಿಸ್ಟೆನ್ಸ್ ಸಹಿತ ಸೇಮ್ ಆಗಿದೆ. ಸೊ ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಟೈಮ್, ಅದನ್ನು ನಾವೇನಂತ ಕರಿತೀವಿ, ಏಕರೂಪ ಚಲನೆ ಅಂತ ಹೇಳಿ ಕರಿತೀವಿ. ಈಗೇನಾದರೂ ಇಲ್ಲಿ ಸಿ ಇದೆಯಾ, ಓಗಿಂದ ಏಗೆ ಬರೋಕ್ಕೆ 1 ಸೆಕೆಂಡಲ್ಲೇ 5 ಮೀಟರ್ ಓಕೆ, ಆನಂತರ 6 ಮೀಟರ್, ಆನಂತರ ಮತ್ತೆ 7 ಮೀಟರ್ ಡಿಸ್ಟೆನ್ಸ್ ಕವರ್ ಆಗ್ತಿದೆ, ಅಥವಾ 3 ಮೀಟರ್. ಸೊ ಚೇಂಜಸ್, ಅನ್ಈಕ್ವಲ್ ಡಿಸ್ಟೆನ್ಸ್ ಆಗಿದೆ, ಬಟ್ ಟೈಮ್ ಏನಾಗಿದೆ, ಸೇಮ್ ಇದೆ. 1 ಸೆಕೆಂಡ್, ಇದು ಸಹಿತ 1 ಸೆಕೆಂಡ್, ಹಾಗೆ ಇದು ಸಹಿತ 1 ಸೆಕೆಂಡ್. 1 ಸೆಕೆಂಡಲ್ಲಿ 5 ಮೀಟರ್ ಫಸ್ಟ್ ಹೋಗ್ತಾನೆ, ಆನಂತರ 6 ಮೀಟರ್ ಹೋಗ್ತಾನೆ, ಆನಂತರ 3 ಮೀಟರ್ ಹೋಗ್ತಾನೆ. ಸೊ ಇಲ್ಲೇನಾಗಿದೆ, ಡಿಸ್ಟೆನ್ಸ್ ಏನಾಗಿದೆ, ಚೇಂಜ್ ಆಗಿದೆ. ಈಕ್ವಲ್ ಡಿಸ್ಟೆನ್ಸ್ ಕವರ್ ಮಾಡಿಲ್ಲ ಅವನು, ಅದಕ್ಕೋಸ್ಕರ ಅನ್ಈಕ್ವಲ್ ಡಿಸ್ಟೆನ್ಸ್ ವಿತ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್, ಅದನ್ನು ನಾವು ನಾನ್ ಯೂನಿಫಾರ್ಮ್ ಮೋಷನ್, ಏಕರೂಪವಲ್ಲದ ಚಲನೆ ಅಂತ ಹೇಳಿ ಕರಿತೀವಿ. ಇದಿಷ್ಟು ಅಷ್ಟೇ ನಮಗೆ ಬೇಕಾಗಿರೋದು. ಯೂನಿಫಾರ್ಮ್ ಅಂದ್ರೇನು, ಹಾಗೆ ನಾನ್ ಯೂನಿಫಾರ್ಮ್ ಮೋಷನ್ ಅಂದ್ರೇನು. ಇದನ್ನು ನಮಗೆ ಎಕ್ಸಾಮಲ್ಲಿ ಈ ರೀತಿಯಾಗಿ ಕೇಳಲ್ಲ, ಆದರೆ ಈ ಪದಗಳ ಪರಿಚಯ ನಮಗೆ ಗೊತ್ತಿರಬೇಕು. ಕ್ವಶನ್ಸ್ಗಳು ಒಂಥರ ಟ್ವಿಸ್ಟ್ ಮಾಡಿ ಕೇಳ್ತಾರೆ, ಆ ಕಾರಣ ನಮಗೆ ಗೊತ್ತಿರಬೇಕು. ಈಗ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಒಂದು ಚಾರ್ಟ್. ಟೈಮ್ ಇಲ್ಲಿ ಏನಾಗಿದೆ ಅಂದರೆ 9:30, 9:45, 10, 10:15, 10:30, 10:45, 11. ಜಸ್ಟ್ 15 ಮಿನಿಟ್ ಗ್ಯಾಪ್, ಎಲ್ಲವೂ ಸಹಿತ 15 ಮಿನಿಟ್ ಗ್ಯಾಪ್ ಇದೆ. ಈಗ ಡಿಸ್ಟೆನ್ಸ್ ಕವರ್ಡ್ ಬೈ ಎ ಅಥವಾ ಡಿಸ್ಟೆನ್ಸ್ ಟ್ರಾವೆಲ್ಡ್, ಓಕೆನಾ, ಟ್ರಾವೆಲ್ಡ್ ಬೈ ಬಿ, ಇವುಗಳ ಡಿಸ್ಟೆನ್ಸ್ ಏನಾಗಿದೆ, ಇಲ್ಲಿ 10, 10, 10, 10 ಡಿಫ್ರೆನ್ಸ್ ಇದೆ. ಇಲ್ಲಿ 12, ಹಾಗೆ 19ಗೆ ಹೋಯಿತು ಅಂದರೆ ಅಲ್ಲಿ 7, ಆನಂತರ 19 to 23 ಅಂದರೆ 4 ಆಯಿತು. ನೆಕ್ಸ್ಟ್ 35, ಇದೇನಾಗಿದೆ, ಚೇಂಜಸ್ ಆಗ್ತಿದೆ, ಬಟ್ ಇಲ್ಲಿ ಸೇಮ್ ಇದೆ. ಸೊ ಇಲ್ಲಿಗೆ ನೀವು ಕನ್ಕ್ಲೂಡ್ ಮಾಡ್ಬೋದಲ್ವಾ, ಯಾವುದು ಒಂದು ಸೇಮ್ ಡಿಸ್ಟೆನ್ಸ್ ಕವರ್ ಮಾಡ್ತಿದೆ, ಬಟ್ ಇನ್ನು ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮಲ್ಲಿ, ಅದನ್ನು ನಾವೇನಂತ ಕರಿತೀವಿ, ಯೂನಿಫಾರ್ಮ್ ಮೋಷನ್. ಹಾಗೆ ಇಲ್ಲಿ ಚೇಂಜಸ್ ಇದೆ, ಬಟ್ ಇನ್ನು ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್, ಇದನ್ನು ನಾವು ನಾನ್ ಯೂನಿಫಾರ್ಮ್ ಮೋಷನ್ ಅಂತ ಹೇಳಿ ಹೇಳ್ತೀವಿ. ಮೆಷರಿಂಗ್ ದ ರೇಟ್ ಆಫ್ ಮೋಷನ್, ಚಲನೆಯ ದೂರದ ಅಳತೆ. ಈಗ ನಮಗೆ ಒಂದು ವೆಹಿಕಲ್ ಆಗಿರ್ಬೋದು, ಅದು ಎಷ್ಟು ದೂರ ಹೋಗ್ತಿದೆ ನಾವು ತಿಳ್ಕೊಬೇಕು ಅಂತಂದರೆ ಏನು ಮಾಡ್ತೀವಿ, ಇಟ್ ಈಸ್ ಗಿವನ್ ಬೈ ಸ್ಪೀಡ್, ಜವದಿಂದ ತಿಳ್ಕೊಳ್ತಾ ಹೋಗ್ತೀವಿ. ಒನ್ ಆಫ್ ದ ವೇಸ್ ಆಫ್ ಮೆಷರಿಂಗ್ ದ ರೇಟ್ ಆಫ್ ಮೋಷನ್ ಆಫ್ ಆ್ಯನ್ ಆಬ್ಜೆಕ್ಟ್ ಈಸ್ ಟು ಫೈಂಡ್ ಔಟ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಆನ್ ಆಬ್ಜೆಕ್ಟ್ ಇನ್ ಯೂನಿಟ್ ಟೈಮ್. ಒಂದು ನಿಗದಿಯಾದಂತಹ ಒಂದು ಟೈಮ್ನ ತಗೋತೀವಿ, ಹಾಗೆ ಎಷ್ಟು ಡಿಸ್ಟೆನ್ಸ್ ಅದು ಟ್ರಾವೆಲ್ ಮಾಡಿದೆ, 1 ಗಂಟೆ ಒಳಗೆ ಅದು ಎಷ್ಟು ದೂರ ಹೋಗಿದೆ, ಈ ರೀತಿಯಾಗಿ ನೋಡ್ತಾ ಹೋಗ್ತೀವಿ. ಆದ್ದರಿಂದ ನಮಗೆ ಹೆಂಗೆ ಸಿಗುತ್ತೆ, ಸ್ಪೀಡ್ ಸಿಗುತ್ತೆ, ಜವ ಸಿಗುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಒಂದು ದೂರನ ನಾವು ಅಳಿಬೇಕು ಅಂತ ಅಂದರೆ, ಚಲನೆಯ ಒಂದು ದೂರ ತಿಳಿಬೇಕು ಅಂತ ಅಂದರೆ, ಅದನ್ನು ನಾವು ಯಾವುದ್ರ ಮೂಲಕ ಅಳಿತೀವಿ, ಜವದ ಮೂಲಕ ಅಳಿತಾ ಹೋಗ್ತೀವಿ. ಕಾಯಗಳು ಯಾವ ದರದಲ್ಲಿ ಚಲಿಸುತ್ತವೆ ಎಂಬುದನ್ನು ತಿಳಿಯಲು ಕಾಯವು ಒಂದು ಏಕಮಾನ ಕಾಲದಲ್ಲಿ ಎಷ್ಟು ದೂರ ಚಲಿಸುತ್ತದೆ ಎಂಬುದನ್ನು ಅಳೆಯುವುದು ಒಂದು ವಿಧಾನ. ಈಗ SI ಯೂನಿಟ್ ಆಫ್ ಸ್ಪೀಡ್ ಏನು,
ಮೀಟರ್ ಪರ್ ಸೆಕೆಂಡ್. ನಿಮಗೆಲ್ಲರಿಗೂ ಈಗ ಫಾರ್ಮುಲಾ ಗೊತ್ತಿದೆ ಅಂಥೇಳಿ ನಾನು ಅನ್ಕೋತೀನಿ. ಡಿಸ್ಟೆನ್ಸ್ ಟ್ರಾವೆಲ್ಡ್ ಡಿವೈಡೆಡ್ ಬೈ ಟೈಮ್. ಇದನ್ನು ನಾವೇನಂತ ಕರಿತೀವಿ? ಸ್ಪೀಡ್ ಅಂತ ಹೇಳಿ ಕರಿತೀವಿ. ಹಳೆ ವಿಡಿಯೋಗಳಲ್ಲಿ ನಾವು ನೋಡಿದ್ದೀವಿ ಅಲ್ವಾ. ಈಗ ಸ್ಪೀಡ್ ಏನಾಗಿರುತ್ತೆ, ಸಮ್ ಟೈಮ್ ಕಾನ್ಸ್ಟೆಂಟ್ ಆಗಿರುತ್ತೆ, ಸಮ್ ಟೈಮ್ ಅದು ಚೇಂಜಸ್ ಆಗ್ತಾ ಇರುತ್ತೆ. ಸೊ ನಾವು ಅದನ್ನು ಗಣನೀಯವಾಗಿ ಹೇಗೆ ತಗೋತೀವಿ ಅಂತಂದರೆ, ಆಲ್ಮೋಸ್ಟ್ ಎವ್ರಿ ಟೈಮ್ ಏನಾಗಿರುತ್ತೆ ಅದು ಕಾನ್ಸ್ಟೆಂಟ್ ಇಲ್ಲದೇ ಇರೋ ಕಾರಣ ಅದನ್ನು ನಾವು ಇದು ಸ್ಥಿರವಾಗಿರೋದಿಲ್ಲ, ಯಾವಾಗಲೂ ಸ್ಥಿರವಾಗಿರೋದಿಲ್ಲ, ಇದು ಚೇಂಜ್ ಆಗ್ತಾನೆ ಇರುತ್ತೆ ಅಂಥೇಳಿ ಕನ್ಸಿಡರ್ ಮಾಡ್ತೀವಿ. ಆನಂತರ ಇದು ಕೇವಲ ಮ್ಯಾಗ್ನಿಟ್ಯೂಡ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ, ಪ್ರಮಾಣ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ. ಯಾಕಂತಂದರೆ ಅದು ಡೈರೆಕ್ಷನ್ನ ನಾವು ಕನ್ಸಿಡರ್ ಮಾಡಲ್ಲ. ಈಗ ನಾನು ಒಂದು 5 to 6 ಕಿಲೋಮೀಟರ್ ಹೋಗಿದ್ದೀನಿ ಆನಂತರ ಅದು ಎಷ್ಟು ಟೈಮಲ್ಲಿ? 2 ಅವರ್ಸಲ್ಲಿ ಹೋಗಿದ್ದೀನಿ ಅಂತ ಹೇಳಿ ಅಂದ್ಕೊಳ್ಳಿ. ಯಾವುದೋ ಒಂದು ವೆಹಿಕಲ್ ಆಗಿರ್ಬೋದು ಅಥವಾ ನಡ್ಕೊಂಡಾಗಿರ್ಬೋದು, ವೆಹಿಕಲ್ ಮ್ಯಾಟರ್ ಅಲ್ಲ. ಇವಾಗ ಜಸ್ಟ್ ಒಂದು ಡಿಸ್ಟೆನ್ಸಲ್ಲಿ ಹೋಗ್ತಾ ಇದ್ದೀನಿ, 5 ಕಿಲೋಮೀಟರ್ ಹೋಗಿದ್ದೀನಿ 2 ಅವರ್ಸಲ್ಲಿ ಅಂಥೇಳಿ ಅಂದ್ಕೊಳ್ಳಿ. ಈಗ ನಾನಿಲ್ಲಿ ಯಾವ ಡೈರೆಕ್ಷನಲ್ಲಿ ಹೋಗಿದ್ದೀನಿ ಅಂಥೇಳಿ ನಾನು ಜಸ್ಟ್ ಇಲ್ಲಿ ಆ್ಯರೋ ಮಾರ್ಕ್ ಹಾಕಿದೆ, ಸೊ ಇಲ್ಲಿ ಅಂಥೇಳಿ ಅಂದ್ಕೋಬಾರ್ದು. ಇಲ್ಲೂ ಆಗಿರಬಹುದು, ಇಲ್ಲೂ ಆಗಿರಬಹುದು, ಇಲ್ಲೂ ಆಗಿರಬಹುದು, ಹೀಗಾಗಿರ್ಬೋದು. ಯಾವ ದಿಕ್ಕು ಅಂಥೇಳಿ ನಾನು ಸ್ಪೆಸಿಫಿಕೇಷನ್ ಮಾಡಿಲ್ಲ. ಅಲ್ಲಿ ಸ್ಪೆಸಿಫಿಕೇಷನ್ ಆಗಿಲ್ಲ ಅಂತಂದರೆ ಅದು ಕೇವಲ ಸ್ಪೀಡ್ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಇಲ್ಲಿ ನಾವು ಡೈರೆಕ್ಷನ್ ಹೇಳೋದಿಲ್ಲ, ಸ್ಪೀಡ್ ಹೇಳುವಾಗ ಡೈರೆಕ್ಷನ್ ಆಗಿರೋದಿಲ್ಲ. ಹೆಚ್ಚಿನ ಸಂದರ್ಭಗಳಲ್ಲಿ ಕಾಯಗಳು ಏಕರೂಪ ಚಲನೆಯಲ್ಲಿರುತ್ತೆ, ಯೂನಿಫಾರ್ಮ್ ಆಗಿರುತ್ತೆ. ಆ್ಯಂಡ್ ಸೊ ಅಲ್ಲಿ ನಾವು ಅದಕ್ಕೋಸ್ಕರ ಏನು ಮಾಡ್ತಿದ್ದೀವಿ? ಯೂನಿಫಾರ್ಮ್ ಆಗಿರುತ್ತೆ ನಿಜ, ಆದರೆ ನಾವೇನು ಮಾಡ್ತಾಯಿದ್ದೀವಿ? ಅದಕ್ಕೋಸ್ಕರ ಸರಾಸರಿ ತೊಗೋತಾ ಇದ್ದೀವಿ, ಆ್ಯಾವ್ರೇಜ್ ಸ್ಪೀಡನ್ನು ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ಇಟ್ ಈಸ್ ಗಿವನ್ ಬೈ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೋಟಲ್ ಟೈಮ್ ಟೇಕನ್. ಚಲಿಸಿದ ಒಟ್ಟು ದೂರ ಹಾಗೆ ತೆಗೆದುಕೊಂಡಂತಹ ಒಟ್ಟು ಸಮಯ. ಇದನ್ನು ಸಿಂಪಲಾಗಿ V = S/T. V ಅಂತಂದರೆ ಆ್ಯಾವ್ರೇಜ್ ಸ್ಪೀಡ್, ಎಸ್ ಅಂತಂದರೆ ಡಿಸ್ಟೆನ್ಸ್ ಅಂಥೇಳಿ, ಟಿ ಅಂತಂದರೆ ಟೈಮ್. ಸೊ ನಾವಿವಾಗ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಸ್ಪೀಡ್ ವಿತ್ ಡೈರೆಕ್ಷನ್, ದಿಕ್ಕಿನೊಂದಿಗೆ ಜವ. ಈಗ ದ ರೇಟ್ ಆಫ್ ದ ಮೋಷನ್ ಆಫ್ ಆ್ಯನ್ ಆಬ್ಜೆಕ್ಟ್ ಕ್ಯಾನ್ ಬಿ ಮೋರ್ ಕಂಪ್ರಹೆನ್ಸಿವ್ ಇಫ್ ವಿ ಸ್ಪೆಸಿಫೈ ಇಟ್ಸ್ ಡೈರೆಕ್ಷನ್ ಆಫ್ ಮೋಷನ್ ಅಲಾಂಗ್ ವಿತ್ ಇಟ್ಸ್ ಸ್ಪೀಡ್. ಈಗ ನಮಗೆ ಏನು ಅನಿಸ್ಬಿಡ್ತು? ಈಗ ಫಸ್ಟ್ ಏನು ಮಾಡ್ತಾಯಿದ್ವಿ? ಬರೀ ಚಲನೆಯಲ್ಲಿದೆ ಅಂಥೇಳಿ ನೋಡ್ತಾಯಿದ್ವಿ. ಆ ನಂತರ ಏಕರೂಪವಾದ ಚಲನೆ ಯಾವುದು, ಏಕರೂಪವಲ್ಲದ ಚಲನೆ ಯಾವುದು ಅಂತ ಹೇಳಿ ನೋಡ್ತಾ ಬಂದ್ವಿ. ಆ ನಂತರ ಯಾವುದೇ ಒಂದು ವಸ್ತು ಚಲನೆಯಲ್ಲಿದೆ ಅದರ ಒಂದು ರೇಟ್ ತಿಳಿಬೇಕು ಅಂತಂದರೆ ನಾವು ಜವದ ಮೂಲಕ ತಿಳಿಬಹುದು, ಸ್ಪೀಡ್ ಮೂಲಕ ತಿಳಿಬಹುದು ಅಂಥೇಳಿ ನೋಡ್ತಾ ಬಂದ್ವಿ. ಆನಂತರ ಇನ್ನೂ ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕು, ಸ್ಪೆಸಿಫಿಕೇಷನ್ ಹೆಚ್ಚಾಗಿರಬೇಕು, ಕ್ಲೀನಾಗಿ ಅಲ್ಲಿ ಒಂದು ಸೆಂಟೆನ್ಸಲ್ಲಿ ಎಲ್ಲದು ಡೀಟೇಲಾಗಿ ಹೇಳ್ಬಿಡಬೇಕು, ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ನಾವೇನು ಮಾಡಿದ್ವಿ? ಇನ್ನೂ ಸ್ಪೆಸಿಫೈ ಆಗಲಿ ಅನ್ನೋದಕ್ಕೋಸ್ಕರ ಡೈರೆಕ್ಷನ್ನ ಕನ್ಸಿಡರ್ ಮಾಡ್ತಾ ಬಂದ್ವಿ. ಡೈರೆಕ್ಷನ್ ಹೇಳಬೇಕು ಅಂತಂದರೆ ಅಲ್ಲಿ ಏನಾಗುತ್ತೆ? ಅದನ್ನು ಒಂದು ಫಿಸಿಕಲ್ ಕ್ವಾಂಟಿಟಿಯಿಂದ ಮೆಷರ್ ಮಾಡ್ತೀವಿ, ದಟ್ ಈಸ್ ವೆಲಾಸಿಟಿ. ವೇಗದಿಂದ ನಾವು ಹೇಳ್ತಾ ಹೋಗ್ತೀವಿ. ದ ಕ್ವಾಂಟಿಟಿ ದಟ್ ಸ್ಪೆಸಿಫೈಸ್ ಬೋತ್ ದೀಸ್ ಆಸ್ಪೆಕ್ಟ್ಸ್ ಈಸ್ ಕಾಲ್ಡ್ ವೆಲಾಸಿಟಿ. ದ ರೇಟ್ ಆಫ್ ದ ಮೋಷನ್ ಆಫ್ ಆ್ಯನ್ ಆಬ್ಜೆಕ್ಟ್ ಕ್ಯಾನ್ ಬಿ ಮೋರ್. ಅದನ್ನು ನಾವು ಎಷ್ಟು ದರದಲ್ಲಿ ಒಂದು ಚಲನೆ ಆಗ್ತಿದೆ, ಒಂದು ಕಾಯದಲ್ಲಿ ಚಲನೆ ಎಷ್ಟು ದೂರ ಹೋಗ್ತಿದೆ, ಅದರ ದರ ತಿಳ್ಕೋಬೇಕು ಅಂತಂದರೆ ಅದು ನಾವು ಸ್ಪೆಸಿಫಿಕೇಷನ್ ಇನ್ನೂ ಹೆಚ್ಚಾಗಿರುತ್ತೆ. ಕಂಪ್ರಹೆನ್ಸಿವ್ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಇನ್ನೂ ಕ್ಲಿಯರ್ ಆಗುತ್ತೆ. ಯಾವಾಗ ಅಂತಂದರೆ ಇಫ್ ವಿ ಸ್ಪೆಸಿಫೈ ಮಾಡಿದ್ವಿ ಏನನ್ನು? ಇಟ್ಸ್ ಡೈರೆಕ್ಷನ್ ಆಫ್ ಮೋಷನ್ ಅಲಾಂಗ್ ವಿತ್ ದ ಸ್ಪೀಡ್ ಜೊತೆಗೆ ಅದರ ಒಂದು ಡೈರೆಕ್ಷನ್ನ ನಾವು ಹೇಳಿದ್ವಿ ಅಂತಂದರೆ ಆಗ ಅದೇನಾಗುತ್ತೆ? ಕಂಪ್ಲೀಟ್ ಅನಿಸುತ್ತೆ. ಆ ಕಾರಣದಿಂದಾಗಿ ನಾವು ಇನ್ನೊಂದು ಫಿಸಿಕಲ್ ಕ್ವಾಂಟಿಟಿನ ಹುಟ್ಟಾಕಿದ್ವಿ, ದಟ್ ಈಸ್ ವೆಲಾಸಿಟಿ, ವೇಗ. ವೆಲಾಸಿಟಿ ಈಸ್ ದ ಸ್ಪೀಡ್ ಆಫ್ ಆ್ಯನ್ ಆಬ್ಜೆಕ್ಟ್ ಮೂವಿಂಗ್ ಇನ್ ಎ ಡೆಫಿನೆಟ್ ಡೈರೆಕ್ಷನ್. ನಿರ್ದಿಷ್ಟವಾದಂತಹ ದಿಕ್ಕಿನ ಕಡೆ ಏನಾಗಿರುತ್ತೆ? ಜವವನ್ನು ನಾವು ಕನ್ಸಿಡರ್ ಮಾಡಿರ್ತೀವಿ. ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸಿದ ಜವವೇ ಕಾಯದ ವೇಗ ಅಂಥೇಳಿ ಕನ್ಸಿಡರ್ ಮಾಡ್ತೀವಿ. ಈಗ ನಮಗೆ ಆ್ಯಾವ್ರೇಜ್ ವೆಲಾಸಿಟಿ ಬೇಕಾಗಿರುತ್ತೆ. ಈಗ ಆ್ಯಾವ್ರೇಜ್ ವೆಲಾಸಿಟಿ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಸ್ಟಡಿ ಟಿಪ್ಸ್ ಏನಂತಂದರೆ, ಈಗ ನಿಮಗೆ ನ್ಯೂಮೋನಿಕ್ಸ್ ಬಗ್ಗೆ ಗೊತ್ತಿರಬೇಕು. ನ್ಯೂಮೋನಿಕ್ಸ್ ಅನಿಸುತ್ತೆ, ಇದು ನ್ಯೂಮೋನಿಕ್ಸ್ ಅಂತ ಹೇಳ್ತೀವಿ. ಇದು ಒಂದು ಟ್ರಿಕ್ಸ್ ಅಂತ, ಅಂದರೆ ಯಾವುದೇ ಒಂದು ಸಿಮಿಲರ್ ಇರುವಂತಹ ಒಂದು ಸಬ್ಜೆಕ್ಟ್ ಅಥವಾ ಒಂದು ಕಾನ್ಸೆಪ್ಟ್ ಆಗಿರ್ಬೋದು. ಆ ಕಾನ್ಸೆಪ್ಟಲ್ಲಿ ಸಿಮಿಲರ್ ಆಗಿದೆ ಬಟ್ ನೆನ್ಪಿಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಿದೆ ಅನ್ನೋಂಥವನ್ನ ನಾವೇನು ಮಾಡ್ಬೋದು? ನ್ಯೂಮೋನಿಕ್ಸ್ ಮೆಥಡ್ ಮೂಲಕ ಒಂದು ಶಾರ್ಟ್ ಟ್ರಿಕ್ಸ್ಗಳನ್ನು ನಾವು ಫೈಂಡ್ ಔಟ್ ಮಾಡ್ಕೋಬೋದು. ಹೇಗೆ ಅಂತ ಅಂದರೆ ಒಂದಿಷ್ಟು ಕಂಟೆಂಟ್ ಸೇಮ್ ಇರುವ ಒಂದು ಎಕ್ಸಾಂಪಲ್ಸ್ ಆಗಿರ್ಬೋದು ಅಥವಾ
ಫಾರ್ಮುಲಾಸ್ ಆಗಿರ್ಬೋದು, ಇವುಗಳನ್ನು ನಾವು 1 2 3 4 5 6 ಈ ಥರ ಲೀಸ್ಟ್ ಮಾಡ್ಕೋಬೇಕು, ಒಂದೇ ಕಡೆ ಲೀಸ್ಟ್ ಮಾಡ್ಕೋಬೇಕು. ಆ ನಂತರ ಏನು ಮಾಡಬೇಕು, ಇದರ ಒಂದು ಫಸ್ಟ್ ಲೆಟರ್ ಫಸ್ಟ್ ಎಲ್ಲದರಲ್ಲೂ ಫಸ್ಟ್ ಲೆಟರ್ನ ತೊಗೋಬೇಕು. ಈಗ ವಿಬ್ ಗಯಾರ್ ನೋಡ್ತೀವಲ್ವಾ, ಈಗ ರೈನ್ಬೋ ಎಷ್ಟು ಕಲರ್ ಇದೆ ಅಂದರೆ 7 ಕಲರ್ಸ್ ಅಂತ ಈಸಿಯಾಗಿ ಹೇಳ್ತೀವಿ ವಿಬ್ ಗಯಾರ್. ಅದರಲ್ಲಿ ಏನಾಗಿದೆ, ಇದರಲ್ಲೂ ಏನಾಗಿದೆ, ಕಲರ್ಸಲ್ಲೂ ಫಸ್ಟ್ ಲೆಟರ್ನ ತೊಗೊಂಡ್ಬಿಟ್ಟು ವಿಬ್ ಗಯಾರ್ ಅಂತ ಹೇಳಿ ಹೇಳ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾವು ಎಲ್ಲ ಇದರಲ್ಲೂ ಸಹಿತ ನಾವು ಟ್ರೈ ಮಾಡಬಹುದು, ನಮಗೆ ಬೇಕಾದಂಗೆ ನಾವು ಕನ್ಸ್ಟ್ರಕ್ಟ್ ಮಾಡ್ಕೋಬಹುದು ನಾಲೆಜ್ನ. ಅದೇ ರೀತಿಯಾಗಿ ನೆಕ್ಸ್ಟ್ ಸೆಕೆಂಡ್ ಲೆಟರ್, ಫಸ್ಟಲ್ಲಿ ಫಸ್ಟ್ ಲೆಟರ್, ಸೆಕೆಂಡಲ್ಲಿ ಸೆಕೆಂಡ್ ಲೆಟರ್, ಥರ್ಡಲ್ಲಿ ಥರ್ಡ್ ಲೆಟರ್, ಈ ರೀತಿಯಾಗಿ ಡಿಫ್ರೆಂಟಾಗಿ ನೋಡ್ತಾ ಹೋಗ್ಬೋದು. ಆಗ ಏನಾಗುತ್ತೆ, ನಮಗೆ ಮೆಮೊರಿ ಅನ್ನೋದೇನಾಗುತ್ತೆ ಫಿಕ್ಸ್ ಆಗಿಬಿಡುತ್ತೆ, ಲಾಂಗ್ ಟರ್ಮ್ ಮೆಮೊರಿಗೆ ಹೋಗ್ಬಿಡುತ್ತೆ. ಶಾರ್ಟ್ ಟರ್ಮ್ ಮೆಮೊರಿ ಅಂತಂದರೆ STM ಅಂತ ಹೇಳ್ತೀವಿ. ಇದೇನಾಗುತ್ತೆ ಅಂದರೆ ಜಸ್ಟ್ 10 ಅಥವಾ 1 ಡೇ ಮ್ಯಾಕ್ಸಿಮಮ್, ಅಂದರೆ 1 ಡೇಗೆ ಮರ್ತು ಹೋಗ್ಬಿಡೋದು, 5 to 10 ಮಿನಿಟ್ಸಿಗೆಲ್ಲ ಮರ್ತು ಹೋಗೋಂಥದ್ದು. ಲಾಂಗ್ ಟರ್ಮ್ ಮೆಮೊರಿ ಅಂತಂದರೆ ಜೀವನ ಪರ್ಯಂತ ನಾವು ನೆನ್ಪಿಡ್ಕೊಳ್ಳೋಕೆ ಸಾಧ್ಯ ಆಗೋದು ಈ ನ್ಯೂಮೋನಿಕ್ಸ್ ಮೆಥಡ್ ಮೂಲಕ. ಸೊ ಅದನ್ನು ನೀವು ತಿಳ್ಕೊಂಡು ನಿಮ್ಮ ಒಂದು ಸ್ಟಡೀಸ್ಗಳಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳಿ. ಇಟ್ ಈಸ್ ಪಾಸಿಬಲ್, ಎಂಥ ಒಂದು ಕಾನ್ಸೆಪ್ಟ್ ಆದರೂ ನಾವು ನೆನ್ಪಿಡ್ಕೋಬೋದು ಫಾರ್ ಅ ಲಾಂಗರ್ ಟೈಮ್. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕೆಲವು ಪ್ರಾಬ್ಲಮ್ಸ್ಗಳನ್ನು ನೋಡೋಣ, ಹಾಗೆ ಆಕ್ಸಲರೇಷನ್ ವೇಗೋತ್ಕರ್ಷದ ಬಗ್ಗೆ ತಿಳ್ಕೊಳ್ಳೋಣ, ಹಾಗೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಇದನ್ನು ಸಹಿತ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಆನಂತರ ನಾನ್ ಯೂನಿಫಾರ್ಮ್ ಮೋಷನ್ನ ಬಗ್ಗೆ. ಹಾಗೆ ನಮ್ಮ ತಂಡ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ಸ್ 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗಳಿಗೆ ನೀವು ಜಾಯಿನ್ ಆಪ್ಷನ್ ಮೂಲಕ ಸಹಾಯ ಮಾಡಬಹುದು. ಶಿಶು 29 ರೂಪೀಸ್, ಕಿಶೋರ್ 59 ರೂಪೀಸ್, ತರುಣ್ 159 ರೂಪೀಸ್. ಅದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲ ಸೂಚಿಸಬಹುದು. ಹೆಚ್ಚು ಬಂದ ಹಣವನ್ನು ಐಡಿಯಾಸ್ ಫೋರಂ ವತಿಯಿಂದ ಚಾರಿಟಬಲ್ ಟ್ರಸ್ಟ್ ಮೂಲಕ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಲಾಗುವುದು. ಸೊ ನೀವು ಸಹಿತ ಜಾಯಿನ್ ಆಪ್ಷನ್ ಮೂಲಕ ನಮಗೆ ಸಹಾಯವನ್ನು ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನಮ್ಮ ಚಾನಲಲ್ಲಿ ಯಾವುದೇ ವೀಡಿಯೋಸ್ಗಳನ್ನು ಹಾಕಿದ್ರೂ ಸಹಿತ ನಿಮಗೆ ಬೇಗ ನೋಟಿಫೈ ಆಗ್ತೀರಾ. ಸೊ ಅಲ್ಲಿಗೆ ನಿಮಗೆ ಕಂಟಿನ್ಯೂ ಆಗಿ ಸ್ಟಡಿ ಮಾಡೋದಕ್ಕೂ ಸಹಿತ ಹೆಲ್ಪ್ ಆಗುತ್ತೆ. ಸೊ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.